ಇನ್ನು ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಿಂದ ಕಾಂಗ್ರೆಸ್ 3 ಹಾಗೆ ಬಿಜೆಪಿ 1 ಸ್ಥಾನದಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದು ಬಹುತೇಕ ಇದು ಖಚಿತ. ಇದರಲ್ಲೇನು ಸಮಸ್ಯೆ ಇಲ್ಲ. ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದಷ್ಟು ಗೊಂದಲ ಇದೆ. 7ನೇ ಕ್ಯಾಂಡಿಡೇಟ್ನ ಗೆಲ್ಸ್ಕೊಂಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಇದರ ನಡುವೆ ಅತ್ತ ಮಧ್ಯಪ್ರದೇಶದಲ್ಲಿ ಇದೇ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಭಾರಿ ಆಟ ನಡೆದಿದ್ದು ಬಿಜೆಪಿ 3 ಸ್ಥಾನವನ್ನು ಅವಿರೋಧವಾಗಿ ಗೆಲ್ಲುತ್ತೆ. ಕಾರಣ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರ ಆಗಿದೆ ಕೊನೆ ಕ್ಷಣದಲ್ಲಿ. ಜೊತೆಗೆ ಅಲ್ಲಿಂದ ಎಲ್ಲ ಈಗ ಕರ್ನಾಟಕಕ್ಕೆ ಹೊರಟಿದ್ರಲ್ಲ ಮಧ್ಯಪ್ರದೇಶದ ಕಾಂಗ್ರೆಸ್ MLAಗಳು ಇಲ್ಲಿ ರೆಸಾರ್ಟ್ ರಾಜಕಾರಣ ನಡೆಯೋದಕ್ಕೆ ಸಿದ್ಧ ಆಗಿತ್ತು. ಅವರೆಲ್ಲ ಈಗ ಮತ್ತೆ ವಾಪಸ್ ಹೊರಟಿದ್ದಾರೆ. ಕಾರಣ ಅಂತಂದ್ರೆ ಅವ್ರ ಕ್ಯಾಂಡಿಡೇಟ್ನ ಆ ನಾಮಪತ್ರನೇ ತಿರಸ್ಕಾರ ಆಗಿದೆ. ಹಾಗಾದ್ರೆ ಏನಾಗಿರೋದು, ಯಾವ ಕಾರಣಕ್ಕಾಗಿ ತಿರಸ್ಕಾರ ಆಗಿರೋದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಮಧ್ಯಪ್ರದೇಶ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಗ್ ಟ್ವಿಸ್ಟ್. ಶಾಸಕರು ಬೆಂಗಳೂರು ತೆರಳುವಷ್ಟರಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ರಿಜೆಕ್ಟ್. ರಾಜ್ಯಸಭಾ ಚುನಾವಣಾ ರೋಚಕ ಘಟ್ಟ ತಲುಪಿದೆ. ಮಧ್ಯಪ್ರದೇಶದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತೆ ಅಂತ ಕಾಂಗ್ರೆಸ್ನ 63 ಶಾಸಕರು ಬೆಂಗಳೂರಿಗೆ ಫ್ಲೈಟ್ ಹತ್ತಲು ರೆಡಿಯಾಗಿದ್ರು. ಆದರೆ ಶಾಸಕರು ಬೆಂಗಳೂರು ಹೊರಡುವಷ್ಟರಲ್ಲೇ ಮಧ್ಯಪ್ರದೇಶದಲ್ಲಿ ಇದ್ದೊಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿದೆ. ಹೀಗಾಗಿ ಕಾಂಗ್ರೆಸ್ನ ರೆಸಾರ್ಟ್ ರಾಜಕೀಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಹಾಗಾದ್ರೆ ಮಧ್ಯಪ್ರದೇಶದಲ್ಲಿ ಆಗಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೀನಾಕ್ಷಿ ನಟರಾಜನ್ ರಾಜ್ಯಸಭೆ ಚುನಾವಣೆಗೆ ಕಣಕ್ಕಿಳಿದಿದ್ರು. ಉಜ್ಜಯಿನಿ ಮೂಲದ ಮೀನಾಕ್ಷಿ ಮಧ್ಯಪ್ರದೇಶದಲ್ಲಿ ಪ್ರಭಾವಿ ರಾಜಕಾರಣಿಯಾಗಿದ್ದಾರೆ. ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಅಫಿಡವಿಟ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳ ಮಾಹಿತಿ ಮುಚ್ಚಿಟ್ಟ ಆರೋಪ ಇವರ ಮೇಲಿದೆ. ಈ ಸಂಬಂಧ ಬಿಜೆಪಿ ರಿಟರ್ನಿಂಗ್ ಅಧಿಕಾರಿಗೆ ದೂರು ಕೊಟ್ಟಿತ್ತು. ದೂರು ಪುರಸ್ಕರಿಸಿದ ಚುನಾವಣಾ ಆಯೋಗ ನಾಮಪತ್ರ ಅಸಿಂಧುಗೊಳಿಸಿದೆ. ಹೀಗಾಗಿ ಮಧ್ಯಪ್ರದೇಶದ ಶಾಸಕರು ಬೆಂಗಳೂರು ರೆಸಾರ್ಟ್ ರಾಜಕೀಯ ರದ್ದಾಗಿದೆ. ಈ ಆದೇಶ ಹೊರಬೀಳ್ತಾ ಇದ್ದಂತೆ ಬಿಜೆಪಿಯಲ್ಲಿ ಸಂಭ್ರಮ ಕಳೆಗಟ್ಟಿದೆ. ಬಿಜೆಪಿಯ 3ನೇ ಅಭ್ಯರ್ಥಿಯು ಈಗ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಜಾರ್ಖಂಡ್ನಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಟೈಮ್ ಕೊಟ್ಟ ಆಯೋಗ. ಮಧ್ಯಪ್ರದೇಶದಲ್ಲಿ ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟಿದ್ದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕಾರವಾಗಿದೆ. ಅತ್ತ ಜಾರ್ಖಂಡ್ನಲ್ಲಿ ಎನ್ಡಿಎ ಬೆಂಬಲ ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾಣಿಗೆ ಮಾತ್ರ ಆಯೋಗ ಟೈಮ್ ಕೊಟ್ಟಿದೆ. ವಿಷಯ ಅಂದ್ರೆ ಪರಿಮಳ್ ಅಫಿಡವಿಟ್ನಲ್ಲಿ 3 ದೋಷಗಳಿವೆ ಅಂತ ವಿಪಕ್ಷಗಳು ಎತ್ತಿ ತೋರಿಸಿವೆ. ಹೆಸರಿನ ಗೊಂದಲ ಸೇರಿದಂತೆ ಕ್ರಿಮಿನಲ್ ಹಿನ್ನೆಲೆಯ ಮಾಹಿತಿಯ ಕಲಂನಲ್ಲಿ ಕ್ರಾಸ್ ಮಾರ್ಕ್ ಹಾಕುವಲ್ಲಿ ನಿಯಮ ಪಾಲಿಸಿಲ್ಲ ಎಂಬ ಆರೋಪ ಇದೆ. ಆದರೆ ಆಯೋಗ ನಾಳೆ ಬೆಳಿಗ್ಗೆ 11 ಗಂಟೆಯವರೆಗೂ ಸಮಯ ಕೊಟ್ಟಿದೆ. ಇದು ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.